ನಮಸ್ಕಾರ, ವೆಲ್ಕಮ್ ಟು ಕಾಪರೇಜ್. ವೇರಿಯಸ್ ನ್ಯೂಸ್ ಪೇಪರ್ಸು, ಎಡಿಟೋರಿಯಲ್ಸು, ಮ್ಯಾಗ್ಝಿನ್ಸು ಇವನ್ನೆಲ್ಲ ನಾವು ಅನಾಲಿಸಿಸ್ ಮಾಡಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಇಂಪಾರ್ಟೆಂಟ್ ಇರೋ ಇವತ್ತಿನ ಒಂದು ಟಾಪಿಕ್ನ ಇವಾಗ ನಾವು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀವಿ. ಈ ಆರ್ಟಿಕಲ್ ಹೇಳುತ್ತೆ ಸೆಂಟರ್ ಎಕ್ಸ್ಟೆಂಡ್ಸ್ ಟೆನ್ಯೂರ್ ಆಫ್ ಗ್ರೀನ್ ಪರ್ಮಿಟ್ಸ್ ಅಂತ ಹೇಳ್ತಿದೆ. ಈ ಆರ್ಟಿಕಲ್ ಅರ್ಥ ಮಾಡ್ಕೊಳೋಕ್ಕಿಂತ ಮುಂಚೆ ನಮಗೆ ಗ್ರೀನ್ ಪರ್ಮಿಟ್ ಅಂದರೆ ಏನಂತ ಅಂದ್ಬಿಟ್ಟು ಗೊತ್ತಿರಬೇಕು. ಸೊ ಅದ್ರ ಬಗ್ಗೆ ನಾನು ಎಲ್ಲ ಡೀಟೇಲ್ಸನ್ನ ಇಲ್ಲಿ ನಿಮಗೆ ಹೇಳ್ತೀನಿ. ಈಗ ಆ್ಯಕ್ಚುಲಿ ನಾವು ಯಾವುದೇ ಒಂದು ಪ್ರಾಜೆಕ್ಟ್ ಅಂದರೆ ಸರ್ಟೆನ್ ಪ್ರಾಜೆಕ್ಟ್ಸ್ಗಳಿದ್ದಾವೆ. ಈ ಪ್ರಾಜೆಕ್ಟ್ಸ್ಗಳನ್ನು ಉದಾಹರಣೆಗೆ ಹೆಚ್ಚು ಕಮ್ಮಿ ಒಂದು 39 ಕ್ಯಾಟಗರಿ ಆಫ್ ಪ್ರಾಜೆಕ್ಟ್ಸಿಗೆ ಈ ಒಂದು ಕ್ಲಿಯರೆನ್ಸ್, ಎನ್ವಿರಾನ್ಮೆಂಟ್ ಕ್ಲಿಯರೆನ್ಸ್ ಬೇಕು ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ಅದರಲ್ಲೂ ಎನಿ ಆಫ್ ದೀಸ್ ಪ್ರಾಜೆಕ್ಟ್ಸ್, ಅದು ಯಾವುದೇ ಪ್ರಾಜೆಕ್ಟ್ ಇರಲಿ, ಈ ಥರ ಎಕೋಲಾಜಿಕಲಿ ಫ್ರೆಜೈಲ್ ಅಥವಾ ಸೆನ್ಸಿಟಿವ್ ಏರಿಯಾದಲ್ಲಿ ಬಿದ್ದಾಗ ಅದಕ್ಕೆ ಎನ್ವಿರಾನ್ಮೆಂಟ್ ಕ್ಲಿಯರೆನ್ಸ್ ತೊಗೊಳ್ಳೇಬೇಕು ಅಂತ ಹೇಳಿದ್ದಾರೆ. ಎಲ್ಲಿ ಉದಾಹರಣೆಗೆ ರಿಲಿಜಿಯಸ್ ಮತ್ತು ಹಿಸ್ಟೋರಿಕಲ್ ಪ್ಲೇಸಸ್ ಇರಲಿ, ಅಥವಾ ನಮಗೆ ಸೀನಿಕ್ ಏರಿಯಾ ಇರಲಿ, ಹಿಲ್ ರೆಸಾರ್ಟ್ಸ್ ಇರಲಿ, ಬೀಚ್ ಇರಲಿ, ಎಸ್ಚುರೀಸು, ಬಯೋಸ್ಪಿಯರ್, ನ್ಯಾಷನಲ್ ಪಾರ್ಕ್, ನ್ಯಾಷನಲ್ ಲೇಕ್ಸ್, ಇಂಥ ಎಲ್ಲ ಕಡೆ ಎನ್ವಿರಾನ್ಮೆಂಟ್ ಕ್ಲಿಯರೆನ್ಸನ್ನು ತೊಗೊಳ್ಳೇಬೇಕು ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ಫಸ್ಟ್ ಆಫ್ ಆಲ್ ಎನ್ವಿರಾನ್ಮೆಂಟ್ ಕ್ಲಿಯರೆನ್ಸ್ ಅಂದರೆ ಏನು? ಎನ್ವಿರಾನ್ಮೆಂಟ್ ಕ್ಲಿಯರೆನ್ಸ್ ಅಂದರೆ ನಾವು ಯಾವ್ದಾರ ಒಂದು ಪ್ರಾಜೆಕ್ಟನ್ನು ಮಾಡಬೇಕಾದ್ರೆ ಈ ಪ್ರಾಜೆಕ್ಟು ಎನ್ವಿರಾನ್ಮೆಂಟ್ ಮೇಲೆ ಯಾವುದೇ ರೀತಿ ಇರ್ರಿವರ್ಸಿಬಲ್ ಚೇಂಜಸ್ ಆಗೋ ಥರ ಪ್ರಭಾವ ಬೀರೋದಿಲ್ಲ ಅಂತ ಅಂದ್ಬಿಟ್ಟು ಫಸ್ಟ್ ಎನ್ವಿರಾನ್ಮೆಂಟಲ್ಲಿ ಇದೇನು ತುಂಬ ಅಡ್ವರ್ಸ್ ಇಂಪ್ಯಾಕ್ಟ್ ಕಾಸ್ ಮಾಡೋದಿಲ್ಲ ಅಂದ್ಬಿಟ್ಟು ಇದ್ರ ಬಗ್ಗೆ ನೋಡ್ತಾರೆ. ಈ ಎನ್ವಿರಾನ್ಮೆಂಟ್ ಕ್ಲಿಯರೆನ್ಸಿಗೆ ಒಂದು ಪ್ರೊಸೀಜರೇ ಇದೆ. ಈ ಎನ್ವಿರಾನ್ಮೆಂಟ್ ಕ್ಲಿಯರೆನ್ಸ್ ಪ್ರೊಸೀಜರ್ ಹೆಂಗಿದೆ ಅಂತಂದರೆ ಇಲ್ಲಿ ನೋಡ್ರಿ, ಇವ್ರಿಗೆ ಸ್ಟಾರ್ಟ್ ಮಾಡ್ತಾರೆ ಎನ್ವಿರಾನ್ಮೆಂಟ್ ಕ್ಲಿಯರೆನ್ಸಿಂದು. ದೆನ್ ಯಾವ ಜಾಗ ಅಂತ ಅಂದ್ಬಿಟ್ಟು ಅವ್ರು ಸೈಟ್ ಸೆಲೆಕ್ಷನ್ ಮಾಡ್ತಾರೆ. ಸೈಟ್ ಸೆಲೆಕ್ಷನ್ ಮಾಡಿದ್ಮೇಲೆ ಇಲ್ಲಿ ಎನ್ವಿರಾನ್ಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಮಾಡ್ತಾರೆ. ಅಂದರೆ ಎನ್ವಿರಾನ್ಮೆಂಟ್ ಕ್ಲಿಯರೆನ್ಸ್ ಅಂಡರ್ ಎನ್ವಿರಾನ್ಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಬರುತ್ತೆ. ನನಗೆ ಎನ್ವಿರಾನ್ಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಬಗ್ಗೆನೇ ನಿಮಗೆ ಹೇಳ್ತೀನಿ. ಓಕೆ, ಇದು ನೋಡೋಣ. ಸೊ ಸೈಟ್ ಸೆಲೆಕ್ಷನ್ ಮಾಡ್ತಾರೆ, ಎನ್ವಿರಾನ್ಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟನ್ನು ಮಾಡ್ತಾರೆ. ಅದಾದಮೇಲೆ ಏನೂ ಪ್ರಾಬ್ಲಮ್ ಇಲ್ಲ ಅಂತ NOCಗೆ ಅಪ್ಲೈ ಮಾಡ್ತಾರೆ. NOCಗೆ ಅಪ್ಲೈ ಮಾಡಿದ್ಮೇಲೆ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡು ಅಲ್ಲಿರುವಂಥ ಲೋಕಲ್ ಪೀಪಲ್ ಎಲ್ಲರನ್ನೂ ಹಿಡಿದ್ಬಿಟ್ಟು ಪಬ್ಲಿಕ್ ಹಿಯರಿಂಗ್ ಮಾಡುತ್ತೆ. ಪಬ್ಲಿಕ್ ಹಿಯರಿಂಗ್ ಮಾಡಿಬಿಟ್ಟು ಇವರೆಲ್ಲ ಡಾಕ್ಯುಮೆಂಟ್ಸು ಇವನ್ನೆಲ್ಲ ಸಬ್ಮಿಟ್ ಮಾಡಿದಾಗ ಅದನ್ನು ಎನ್ವಿರಾನ್ಮೆಂಟ್ ಅಪ್ರೈಸಲ್ ಕಮಿಟಿ, ದಟ್ ಈಸ್ ಎನ್ವಿರಾನ್ಮೆಂಟ್ ಮಿನಿಸ್ಟ್ರಿಯಲ್ಲಿ ಬರುತ್ತೆ. ಅಪ್ರೈಸಲ್ ಕಮಿಟಿ ಇದನ್ನು ಡಿಸೈಡ್ ಮಾಡುತ್ತೆ. ಡಿಸೈಡ್ ಮಾಡಿಬಿಟ್ಟು ಇದು ಅಕ್ಸೆಪ್ಟೆಡಾ, ಓಕೆ ಈ ಪ್ರಾಜೆಕ್ಟಿಗೆ ಗೋ ಹೆಡ್ ಕೊಡ್ತಾರೆ. ರಿಜೆಕ್ಟೆಡಾ, ಇಲ್ಲ ಮಾಡೋಂಗಿಲ್ಲ ಅಂತಂತಂದರೆ, ಇಲ್ಲ ಈ ಪ್ರಾಜೆಕ್ಟ್ ಚೆನ್ನಾಗಿದೆ ಬಟ್ ಕೆಲವು ಬದಲಾವಣೆಗಳನ್ನು ಮಾಡಿಕೊಂಡ್ರೆ ನಾವು ಇದನ್ನು ಅಕ್ಸೆಪ್ಟ್ ಮಾಡ್ಬೋದು ಅಂತಂದಾಗ ಆ ಚೇಂಜಸ್ಸನ್ನು ಮಾಡಿಬಿಟ್ಟು ಮತ್ತೆ ಅದನ್ನು ಎನ್ವಿರಾನ್ಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಮಾಡಬೇಕಾಗತ್ತೆ. ಯಾವಾಗ ಇಲ್ಲಿಗೆ ಬಂದು ಅಕ್ಸೆಪ್ಟ್ ಆಗುತ್ತೋ ಅವಾಗೇ ಎನ್ವಿರಾನ್ಮೆಂಟ್ ಕ್ಲಿಯರೆನ್ಸ್ ಇದೆ ಅಂತ ಅರ್ಥ. ಆಯಿತಾ? ಈಗ ಇದು ನಮಗೆ ಎನ್ವಿರಾನ್ಮೆಂಟ್ ಕ್ಲಿಯರೆನ್ಸ್ ಅಂದರೆ ಈ ಎನ್ವಿರಾನ್ಮೆಂಟ್ ಕ್ಲಿಯರೆನ್ಸ್ ಅಂಡರು ಮೇಜರಾಗಿ ಎನ್ವಿರಾನ್ಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ನಮಗೆ ಇಲ್ಲಿ ಇಂಪಾರ್ಟೆಂಟು. ಇಲ್ಲಿ ಎರಡು ವಿಚಾರ ನೋಡಿ, ಎನ್ವಿರಾನ್ಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಒಂದು, ಇನ್ನೊಂದು ಪಬ್ಲಿಕ್ ಹಿಯರಿಂಗ್ ಒಂದು. ಇದು ಎರಡು ವಿಚಾರ ನಿಮಗೆ ಗಮನದಲ್ಲಿರಬೇಕು. ಎನ್ವಿರಾನ್ಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಒಂದು ಇಂಪಾರ್ಟೆಂಟು, ಪಬ್ಲಿಕ್ ಹಿಯರಿಂಗ್ ಒಂದು ಇಂಪಾರ್ಟೆಂಟು. ಈಗ ಎನ್ವಿರಾನ್ಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಅಂದರೆ ಎನ್ವಿರಾನ್ಮೆಂಟ್ ಪ್ರೊಟೆಕ್ಷನ್ ಆ್ಯಕ್ಟ್ 1986 ಅಂಡರ್ ಎನ್ವಿರಾನ್ಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಮಾಡಬೇಕಂತನ್ಬಿಟ್ಟು ಒಂದು 2006 ಎನ್ವಿರಾನ್ಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ರೂಲ್ಸ್ ಅಂತ ಮಾಡಿದ್ರು. ಆ ರೂಲ್ಸ್ ಪ್ರಕಾರ ಯಾವುದೋ ಒಂದು ಪ್ರಾಜೆಕ್ಟ್ ಇತ್ತು ಅಂತಂದರೆ ಅದು ಎನ್ವಿರಾನ್ಮೆಂಟಿಗೆ ಏನು ಇಂಪ್ಯಾಕ್ಟ್ ಆಗುತ್ತೆ ಅಂತ ನಾವು ಫಸ್ಟೇ ಅಸೆಸ್ಮೆಂಟ್ ಮಾಡಬೇಕು. ಅದು ಅಂದರೆ ತುಂಬ ಅಡ್ವರ್ಸ್ ಎಫೆಕ್ಟ್ ಆಗಂಗಿದ್ರೆ ಆ ಪ್ರಾಜೆಕ್ಟನ್ನು ಸ್ಟಾಪ್ ಮಾಡಬೇಕು. ಅಂದರೆ ಈ ಎನ್ವಿರಾನ್ಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಇದೆಯಲ್ಲ, ಇಟ್ ಈಸ್ ಬೇಸ್ಡ್ ಆನ್ ಪ್ರಿಕಾಷನರಿ ಪ್ರಿನ್ಸಿಪಲ್ ಅಂದರೆ ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂತ ಅಂದ್ಬಿಟ್ಟು ನಾವು ಏನು ಹೇಳ್ತೀವಲ್ಲ, ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂತ. ಪ್ರಾಜೆಕ್ಟನ್ನ ಸ್ಟಾರ್ಟ್ ಮಾಡಿ ನಾಳೆ ಎನ್ವಿರಾನ್ಮೆಂಟ್ ಹಾಳಾಗೋದಕ್ಕಿಂತ ಫಸ್ಟೇ ಎನ್ವಿರಾನ್ಮೆಂಟ್ ಮೇಲೆ ಯಾವ್ಯಾವ ರೀತಿ ಇದು ಅಡ್ಡ ಪರಿಣಾಮಗಳು ಬೀಳ್ಬೋದು ಅಂತ ಅಂದ್ಬಿಟ್ಟು ಫಸ್ಟೇ ಎನ್ವಿರಾನ್ಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟನ್ನು ನಾವು ಮಾಡಬೇಕು. ಇದು 2006 ರೂಲ್ಸಲ್ಲಿ ಇರುವಂಥದ್ದು. ಸೊ ಈ ಥರ ಎನ್ವಿರಾನ್ಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಆದಮೇಲೆ ನಮಗೆ ಸಿಗುವಂಥದ್ದು ಯಾವುದು? ಎನ್ವಿರಾನ್ಮೆಂಟ್ ಕ್ಲಿಯರೆನ್ಸ್. ಈಗ ಇನ್ನೊಂದು ವಿಚಾರ ನಿಮಗೆ ಇದರಲ್ಲಿ ಏನು ಗೊತ್ತಿರಬೇಕಂದ್ರೆ 2020 ಈ 2006 ರೂಲ್ಸನ್ನು ಅಮೆಂಡ್ಮೆಂಟ್ ಮಾಡಿ ಈಗ ಭಾಳಷ್ಟು ಪ್ರಾಜೆಕ್ಟ್ಗಳಿಗೆ ಆರಾಮ್ಲೆ ಎನ್ವಿರಾನ್ಮೆಂಟ್ ಕ್ಲಿಯರೆನ್ಸ್ ಸಿಗೋ ಥರ ಈ ಕರೆಂಟ್ ಗೌರ್ಮೆಂಟ್ ಮಾಡಿಬಿಟ್ಟಿದೆ. ಹಾಗಾಗಿ ಭಾಳ ಜನ ಎನ್ವಿರಾನ್ಮೆಂಟಲಿಸ್ಟ್ ಕರೆಂಟ್ ಮೋದಿ ಗೌರ್ಮೆಂಟ್ ಅಂಡರ್ ಎಷ್ಟು ಆಪೋಸ್ ಇದ್ದಾರೆ ಅಂತಂದರೆ ಇವ್ರು ಈ ಥರ ಏನೇನೋ ರೂಲ್ಸ್ಗಳು ತಂದುಬಿಟ್ಟು ಈಸಿಯಾಗಿ ಎನ್ವಿರಾನ್ಮೆಂಟ್ ಕ್ಲಿಯರೆನ್ಸ್ ಸಿಗೋ ಥರ, ಈಸಿಯಾಗಿ ಎನ್ವಿರಾನ್ಮೆಂಟ್ ನಾಶ ಆಗೋ ಥರ ಇವ್ರು ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ 2020 ಎನ್ವಿರಾನ್ಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ನೋಟಿಫಿಕೇಶನ್ ಏನು ಹೇಳ್ತು ಅಂತಂದರೆ ಇವ್ರು ಯಾವ್ದಾರ ಪ್ರಾಜೆಕ್ಟಿಗೆ ಪ್ರಾಜೆಕ್ಟ್ ಎ ಮತ್ತು ಪ್ರಾಜೆಕ್ಟ್ ಬಿ ಅಂತ ಮಾಡ್ತಾರಂತೆ. ಪ್ರಾಜೆಕ್ಟ್ ಎನ ಸೆಂಟ್ರಲ್ ಗೌರ್ಮೆಂಟ್ ಕ್ಲಿಯರೆನ್ಸ್ ಕೊಡುತ್ತಂತೆ, ಪ್ರಾಜೆಕ್ಟ್ ಬಿನ ಸ್ಟೇಟ್ ಗೌರ್ಮೆಂಟ್ ಕ್ಲಿಯರೆನ್ಸ್ ಕೊಡುತ್ತಂತೆ. ಪ್ರಾಜೆಕ್ಟ್ ಏನಿದೆಯಲ್ಲ ಇದಕ್ಕೆ ಎನ್ವಿರಾನ್ಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಆಗ್ಲಕ್ಕೆ ಬೇಕು. ದೆನ್ ಅದಾದಮೇಲೆ ಪಬ್ಲಿಕ್ ಹಿಯರಿಂಗ್ ಆಗಲೇಬೇಕು. ಆವಾಗಲೇ ನಾವು ಇದರಲ್ಲಿ ಏನು ಪ್ರೊವೈಡ್ ಮಾಡ್ತೀವಿ? ಎನ್ವಿರಾನ್ಮೆಂಟ್ ಕ್ಲಿಯರೆನ್ಸ್ ಪ್ರೊವೈಡ್ ಮಾಡ್ತೀವಿ ಅಂತ. ಈ ಪ್ರಾಜೆಕ್ಟ್ ಬಿ ಇದೆಯಲ್ಲ, ಪ್ರಾಜೆಕ್ಟ್ ಬಿಯಲ್ಲಿ ಮತ್ತೆ ಎರಡು ಗ್ರೂಪ್ ಮಾಡಿದ್ದಾರೆ ಇವರು.
ಪ್ರಾಜೆಕ್ಟ್ B1 ಮತ್ತು B2 ಅಂತನ್ಬಿಟ್ಟು. ಪ್ರಾಜೆಕ್ಟ್ B1 ಸ್ಟೇಟ್ ಕ್ಲಿಯರೆನ್ಸ್, ಸ್ಟೇಟ್ ಗೌರ್ಮೆಂಟ್ ಕ್ಲಿಯರೆನ್ಸೇ ಕೊಡುವಂಥದ್ದು. ಇದಕ್ಕೂ ಎನ್ವಿರಾನ್ಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಬೇಕೇ ಬೇಕು, ಪಬ್ಲಿಕ್ ಹಿಯರಿಂಗ್ ಬೇಕೇ ಬೇಕು. ಹಾಗಾಗಿ ಸ್ಟೇಟ್ ಇದು ಕ್ಲಿಯರೆನ್ಸ್ ಕೊಡುತ್ತೆ ಅನ್ನೋದೊಂದು ಬಿಟ್ಟರೆ ಇದು ಕೂಡ ಹೆಚ್ಚು ಕಮ್ಮಿ ಪ್ರಾಜೆಕ್ಟ್ ಎ ಥರನೇ ಇದ್ದಾವೆ. ದೆನ್ ಇದಕ್ಕೆ ಇಷ್ಟಾದಮೇಲೆ ಎನ್ವಿರಾನ್ಮೆಂಟ್ ಕ್ಲಿಯರೆನ್ಸ್ ಕೊಡ್ತೀವಿ ಅಂತ. ಆದರೆ ಪ್ರಾಬ್ಲಮ್ ಇರುವಂಥದ್ದು B2 ಪ್ರಾಜೆಕ್ಟಲ್ಲಿ. ಈ B2 ಪ್ರಾಜೆಕ್ಟ್ ಏನಂದರೆ ಇದು ಕೂಡ ಸ್ಟೇಟ್ ಗೌರ್ಮೆಂಟೇ ಕ್ಲಿಯರೆನ್ಸ್ ಕೊಡೋದಿದ್ರು ಈ B2 ಪ್ರಾಜೆಕ್ಟಿಗೆ ಎನ್ವಿರಾನ್ಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಏನು ಬೇಡಂತೆ, ಈ B2 ಪ್ರಾಜೆಕ್ಟಿಗೆ ಪಬ್ಲಿಕ್ ಹಿಯರಿಂಗ್ ಏನು ಬೇಡಂತೆ. ಹಂಗೆ ಇವರು ಏನು ಮಾಡಲಿಲ್ಲಂಗೆ ಎನ್ವಿರಾನ್ಮೆಂಟ್ ಕ್ಲಿಯರೆನ್ಸ್ ಕೊಡ್ತಾರಂತೆ. ಹಿಂಗೆ ಅಂದ್ಬಿಟ್ಟು ಈ B2 ಪ್ರಾಜೆಕ್ಟಲ್ಲಿ ಯಾವಾರ ಚಿಲ್ಲರ್ ಪ್ರಾಜೆಕ್ಟ್ಗಳು ಬಿಡ್ಬೇಕು ತಾನೆ, ಅದು ಬಿಟ್ಬಿಟ್ಟು ಮೇಜರ್ ಪ್ರಾಜೆಕ್ಟ್ಗಳನ್ನೆಲ್ಲ ತಂದಿದ್ರಲ್ಲಿ ಹಾಕ್ಬಿಟ್ಟು ಯಾವುದೇ ಪಬ್ಲಿಕ್ ಹಿಯರಿಂಗ್ ಇಲ್ಲದೆ ಎನ್ವಿರಾನ್ಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಇಲ್ಲದೆ ಇವರಿಗೆ ಆರಾಮಾಗಿ ಗ್ರೀನ್ ಸಿಗ್ನಲ್ ಸಿಗೋ ಥರ ಆಗೋಗ್ಬಿಟ್ಟಿದೆ. ಇದ್ರ ಜೊತೆಗೆ ಇನ್ನೊಂದು ವಿಚಾರ ಏನು, ಅಕಸ್ಮಾತ್ ನಾನು ಎನ್ವಿರಾನ್ಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಮಾಡಲಿಲ್ಲಂಗೆ ಏನೋ ಒಂದು ಪ್ರಾಜೆಕ್ಟಿನ ನಾನು ಸ್ಟಾರ್ಟ್ ಮಾಡಿಬಿಟ್ಟೆ ಅಂತಂದರೆ ದೆನ್ ನನ್ನ ಪ್ರಾಜೆಕ್ಟಿನ ಅವ್ರೇನು ಬಂದ್ ಮಾಡಲ್ಲ, ಏನೋ ಒಂದು ಫೈನ್ ಹಾಕ್ತಾರಂತೆ. ಆ ಫೈನ್ ಹಾಕ್ಬಿಟ್ಟು ನಾನು ಅದು ನನ್ನ ಪಾಡಿಂದ ಆ ಪ್ರಾಜೆಕ್ಟನ್ನು ಮತ್ತೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಹಾಗಾದರೆ ಎನ್ವಿರಾನ್ಮೆಂಟ್ ಎಲ್ಲಿ ಉಳಿತಿಲ್ಲಿ? ಆ ಕಾರಣದಿಂದ ಮ್ಯಾಕ್ಸಿಮಮ್ ಪೀಪಲ್ ಇದನ್ನು ಅಪೋಸ್ ಮಾಡ್ತಿದ್ದಾರೆ. ಅರ್ಥ ಆಗ್ತಿದೆಯಾ? ಸೊ ಇದು ನಮಗೆ ಹೊಸ 2020 ಇಲ್ಲಿ ಇರುವಂತಹ ರೂಲ್ಸು. ಅಟ್ ದ ಸೇಮ್ ಟೈಮು ಪಬ್ಲಿಕ್ ಹಿಯರಿಂಗಿಗೆ ಎಷ್ಟೊಂದು ಟೈಮ್ ಇರುತ್ತಲ್ಲ, ಪಬ್ಲಿಕ್ ಹಿಯರಿಂಗಿಗೆ ಆ ಟೈಮನ್ನು ಕೂಡ ಕಮ್ಮಿ ಮಾಡಿದ್ದಾರೆ. ಇಷ್ಟೇ ಟೈಮಲ್ಲೇ ಪಬ್ಲಿಕ್ ಹಿಯರಿಂಗ್ ಮಾಡಬೇಕಂತ. ಅದಾದಮೇಲೆ ಆ ಪಬ್ಲಿಕ್ ಏನು ಉಲ್ಟಾ ಅವರು ಒಪಿನಿಯನ್ ಕೊಡಬೇಕಲ್ಲ, ಅದಕ್ಕೂ ಕೂಡ ಟೈಮಿಂಗ್ ಕಮ್ಮಿ ಮಾಡಿದ್ದಾರೆ. ಈ ರೀತಿ ಮಾಡಿ ಎಲ್ಲದಕ್ಕೂ ನಾವು ಗ್ರೀನ್ ಸಿಗ್ನಲ್ ಕೊಡ್ತಾ ಹೋದರೆ ಅರಣ್ಯ ನಾಶಕ್ಕೆ, ಅಟ್ ದ ಎಂಡ್ ಆಫ್ ದ ಡೇ ನಮಗೆ ಬರೀ ಈ ಒಣ ಇನ್ಫ್ರಾಸ್ಟ್ರಕ್ಚರ್ ಇರುತ್ತೆ ಹೊರತು ಮನುಷ್ಯನಿಗೆ ಬೇಕಾದಂಥ ಎನ್ವಿರಾನ್ಮೆಂಟ್ ಉಳಿಯೋದಿಲ್ಲ. ಹಾಗಾಗಿ ಈ ನೋಟಿಫಿಕೇಶನ್ಗೂ ಕೂಡ ತುಂಬ ಜನ ಅಪೋಸ್ ಮಾಡ್ತಾ ಇದ್ದಾರೆ. ಇದು ಅಪೋಸ್ ಮಾಡ್ತಾ ಇರೋ ಕಾರಣದಿಂದ ಈಗ ಇವ್ರು ಏನು ಮಾಡ್ತಿದ್ದಾರೆ ಅಂತಂದರೆ, ಸೆಂಟ್ರಲ್ ಇವರು ಎನ್ವಿರಾನ್ಮೆಂಟ್ ಮಿನಿಸ್ಟ್ರಿ ಆಲ್ರೆಡಿ ನಾವು ಯಾರ್ಯಾರಿಗೆ ಎನ್ವಿರಾನ್ಮೆಂಟ್ ಕ್ಲಿಯರೆನ್ಸ್ ಕೊಟ್ಬಿಟ್ಟಿದ್ದೀವಲ್ಲ, ಆ ಎನ್ವಿರಾನ್ಮೆಂಟ್ ಕ್ಲಿಯರೆನ್ಸ್ ಕೊಟ್ಟಿರೋದು ಈಗ ಅವು ಟೈಮ್ ಲಿಮಿಟ್ ಇಲ್ಲಿ ಇದು ವ್ಯಾಲಿಡಿಟಿ ಇರುತ್ತೆ. ಆ ವ್ಯಾಲಿಡಿಟಿ ಎಂಡ್ ಆಗಕ್ಕೆ ಬರ್ತಾ ಇದೆಯಲ್ಲ, ಹೊಸ್ದಾಗಿ ಮತ್ತೆ ನಾವು ಮಾಡೋಕ್ಕೋದ್ರೆ ಮತ್ತೆ ಜನ ಎಲ್ಲ ಪಬ್ಲಿಕ್ ಹಿಯರಿಂಗು ಇದ್ರದ್ದೆಲ್ಲ ಆಗ್ಬಿಡುತ್ತೆ ಅಂದ್ಬಿಟ್ಟು ಈ ವ್ಯಾಲಿಡಿಟಿ ಇದೇನು ಲೈಸೆನ್ಸ್ ಇದೆಯಲ್ಲ ಇದ್ರದ್ದೇ ಟೈಮಿಂಗು ಎಕ್ಸ್ಟೆಂಡ್ ಮಾಡಿಬಿಡೋಣ. ಎಕ್ಸ್ಟೆಂಡ್ ಮಾಡಿದಾಗ ಇನ್ನೊಂದ್ಸತಿ ಇಲ್ಲಿ ನಮಗೆ ಎನ್ವಿರಾನ್ಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟು ಮತ್ತು ಪಬ್ಲಿಕ್ ಹಿಯರಿಂಗು ಇವೆಲ್ಲ ಗಲಾಟೆ, ಈ ಗೋಜಿಗೆ ನಾವು ಹೋಗಲ್ಲ ಅಂತ ಅಂದ್ಬಿಟ್ಟು ಇವ್ರ ಪ್ಲ್ಯಾನು. ಆ ಕಾರಣದಿಂದ ಈಗ ಈ ಆರ್ಟಿಕಲ್ ಓದಿ ಅರ್ಥ ಆಗುತ್ತೆ, ಸೆಂಟರ್ ಎಕ್ಸ್ಟೆಂಡ್ಸ್ ಟೆನ್ಯೂರ್ ಆಫ್ ಸಮ್ ಆಫ್ ಗ್ರೀನ್ ಪರ್ಮಿಟ್ಸ್. ಗ್ರೀನ್ ಪರ್ಮಿಟ್ ಅಂದರೆ ಏನು? ಎನ್ವಿರಾನ್ಮೆಂಟ್ ಕ್ಲಿಯರೆನ್ಸು. ಯಾಕೆ ಹೇಳ್ತಿದ್ದಾರೆ ಅಂದರೆ, ಕೆಲವು ಪ್ರಾಜೆಕ್ಟ್ಸ್ಗಳಿಗೆ ಹೈ ಜೆಸ್ಟೇಷನ್ ಪೀರಿಯಡ್ ಇದೆ. ಹೈ ಜೆಸ್ಟೇಷನ್ ಪೀರಿಯಡ್ ಅಂದರೆ ಆ ಪ್ರಾಜೆಕ್ಟನ್ನು ಸ್ಟಾರ್ಟ್ ಮಾಡಿ ಅದನ್ನು ನಾವು ಮುಗಿಸಿ ಅದು ಇಂಪ್ಲಿಮೆಂಟಿಗೆ ತರ್ತೀವಲ್ಲ, ನಾವು ಅಲ್ಲಿಗೆ ಅದು ತುಂಬ ಟೈಮ್ ಹಿಡಿಯುವಂಥ ಪ್ರಾಜೆಕ್ಟ್ಗಳು. ಉದಾಹರಣೆಗೆ ಹೈಡ್ರೋ ಪವರ್ ಪ್ರಾಜೆಕ್ಟ್ಸ್ ಇರ್ಬೋದು, ನ್ಯೂಕ್ಲಿಯರ್ ಪ್ರಾಜೆಕ್ಟ್ಸ್ ಇರ್ಬೋದು. ನಾವೇನೋ ಒಂದು ಅಂದ್ಕೊಂಡು ಒಂದು ಇಷ್ಟು ದಿನದಲ್ಲಿ ಆಗುತ್ತೆ ಅಂತ ಅಂದ್ಕೊಂಡಿರ್ತೀವಿ. ದೆನ್ ಅಲ್ಲಿ ಬೇರೆ ಬೇರೆ ಕಾರಣಗಳಿಂದ, ಕ್ಲೈಮೇಟು, ಎನ್ವಿರಾನ್ಮೆಂಟು, ಎಷ್ಟೋ ಕಾರಣಗಳಿಂದ ನಾವು ಅಂದ್ಕೊಂಡಿದ್ದ ಟೈಮಲ್ಲಿ ಮಾಡೋಕ್ಕಾಗಲ್ಲ. ಪ್ಲಸ್ ವೆರಿ ಲಾಂಗ್ ಡ್ಯೂರೇಷನ್ ಇರುತ್ತೆ. ಸೊ ಅಂಥ ಪೀರಿಯಡ್ಗಳಿಗೆ ನಾವೇನು ಫಸ್ಟ್ ಒಂದು 10 ವರ್ಷಕ್ಕೆ ಅಥವಾ 15 ವರ್ಷ 20 ವರ್ಷಕ್ಕೆ ಅಂತ ಅಂದ್ಬಿಟ್ಟು ಎನ್ವಿರಾನ್ಮೆಂಟ್ ಕ್ಲಿಯರೆನ್ಸ್ ಕೊಟ್ಟಿರ್ತೀವಲ್ಲ, ಅದಾದಮೇಲೆ ಮತ್ತೆ ಎನ್ವಿರಾನ್ಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ನಡಿಬೇಕು. ಸೊ ಈ ಎನ್ವಿರಾನ್ಮೆಂಟ್ ಕ್ಲಿಯರೆನ್ಸನ್ನೇ ನಾವು ಎಕ್ಸ್ಟೆಂಡ್ ಮಾಡಿಬಿಡ್ತೀವಿ ಇನ್ನೊಂದು ಸ್ವಲ್ಪ ದಿನಕ್ಕೆ ಅಂತ ಹೇಳ್ತಿದ್ದಾರೆ. ಸೊ ಹಾಗಾಗಿ ಎಕ್ಸ್ಟೆಂಡ್ ದ ವ್ಯಾಲಿಡಿಟಿ ಆಫ್ ದಿ ಎನ್ವಿರಾನ್ಮೆಂಟ್ ಕ್ಲಿಯರೆನ್ಸ್ ಆಫ್ ಸಚ್ ಪ್ರಾಜೆಕ್ಟ್ಸ್ ಅಂತ ಅಂದ್ಬಿಟ್ಟು ಇವರು ಹೇಳ್ತಾ ಇದ್ದಾರೆ. ಅದಕ್ಕೆ ಅವ್ರ ಎಕ್ಸಾಂಪಲ್ ಸಮರ್ಥನೆಗೋಸ್ಕರ ಸೆಂಟ್ರಲ್ ಎನ್ವಿರಾನ್ಮೆಂಟ್ ಮಿನಿಸ್ಟ್ರಿ ಇಲ್ಲೊಂದು ಕೇಸ್ ಸ್ಟಡಿ ಕೂಡ ಕೊಟ್ಟಿದ್ದಾರೆ. ಆ ಕೇಸ್ ಸ್ಟಡಿ ಏನು ಹೇಳ್ತಿದೆ ಅಂತಂದರೆ, ಮೈನಿಂಗ್ ಇದಕ್ಕೆ ಮೈನಿಂಗ್ ಲೀಸು 50 ವರ್ಷ ಕೊಡ್ತೀವಿ, ಆದರೆ ಎನ್ವಿರಾನ್ಮೆಂಟ್ ಕ್ಲಿಯರೆನ್ಸ್ 30 ವರ್ಷ ಕೊಡ್ತೀವಿ. ಹಾಗಾಗಿ 20 ವರ್ಷಕ್ಕೆ ಮತ್ತೆ ಅವರು ಈ ಪ್ರೊಸೀಜರು, ಎನ್ವಿರಾನ್ಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟು ಮತ್ತು ಪಬ್ಲಿಕ್ ಹಿಯರಿಂಗು ಇವೆಲ್ಲ ಮಾಡ್ಕೊಬೇಕಾಗತ್ತೆ. ಅದ್ರ ಬದಲು ನಾವು ಹೆಂಗಿರೋ ಮೈನಿಂಗ್ ಲೀಸ್ 50 ವರ್ಷ ಕೊಡ್ತೀವಲ್ಲ, ಅದೇ ಥರ ಎನ್ವಿರಾನ್ಮೆಂಟ್ ಕ್ಲಿಯರೆನ್ಸ್ನು 50 ವರ್ಷಕ್ಕೆ ಮಾಡಿಬಿಟ್ರೆ ಮಾಡಬೇಕು. ಆ ಕಾರಣಕ್ಕೋಸ್ಕರನೇ ಇಲ್ಲಿ ನಾವು ಎಕ್ಸ್ಟೆಂಡ್ ಮಾಡ್ತಿರೋದು ಅಂತ ಅದು ಇವರ ವಾದ. ಸೊ ಹಾಗಾಗಿ ಈ ಆರ್ಟಿಕಲ್ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಈಗ ನಾವೇನು ಎಕ್ಸ್ಪ್ಲೇನ್ ಮಾಡಿದ್ವಲ್ಲ, ಈ ರೀತಿಯಾಗಿ ಅಟ್ಲೀಸ್ಟ್ 750+ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಟಾಪಿಕ್ಸ್ಗಳು ನಮಗೆ 1 ಇಯರಿಗೆ ಅವೈಲೇಬಲ್ ಇರುತ್ತೆ. ಈ ಎಲ್ಲಾ ಟಾಪಿಕ್ಸ್ಗಳು ನಿಮಗೆ ಬೇಕಾದಲ್ಲಿ ವಿಡಿಯೋ ಅನಾಲಿಸಿಸ್ ಆಫ್ ಕರೆಂಟ್ ಇಶ್ಯೂಸ್ 2020 ಅನ್ನೋ ಕೋರ್ಸ್ ನ ನೀವು ಕಾಪರೇಜ್ ಆಪ್ ಅಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಬಹುದು. ಇದು ಸಬ್ಸ್ಕ್ರೈಬ್ ಮಾಡ್ಕೊಂಡ ತಕ್ಷಣ ನಿಮಗೆ ಒಂದು ಸ್ಟೂಡೆಂಟ್ ಪೋರ್ಟಲ್ ಓಪನ್ ಆಗುತ್ತೆ. ದೆನ್ ನಾವು ಯಾವಾಗ ವಿಡಿಯೋಸ್ ಅಪ್ಲೋಡ್ ಮಾಡ್ತೀವಿ ನಿಮಗೆ ನೋಟಿಫಿಕೇಶನ್ಸ್ ಬರುತ್ತೆ. ನೀವು ಈ ರೀತಿಯಾಗಿ ನೋಡ್ಕೊಂತ ಬರ್ಬೋದು. ಆ ಎಲ್ಲಾ ಟಾಪಿಕ್ಸ್ ಗಳನ್ನು ನಾವು ಸಬ್ಜೆಕ್ಟ್ ವೈಸ್ ಬೈಫರ್ಕೇಟ್ ಮಾಡ್ತೀವಿ. ಹಾಗಾಗಿ ನಿಮಗೆ ಆರ್ಡರ್ ಆಗಿ ಸಬ್ಜೆಕ್ಟ್ ವೈಸ್ ಆ ಟಾಪಿಕ್ಸ್ ಗಳು ಸಿಗ್ತಾ ಹೋಗುತ್ತೆ. ಥ್ಯಾಂಕ್ ಯು. ಜೈ ಹಿಂದ್.